ಆರ್ಟಿಕಲ್ಲು ಏನು ಇವತ್ತು 246 ಅನ್ವಯ ಜಾತಿ ಗಣತಿ ನಡೀತಾ ಇದೆ ಸ್ವಾಮೀಜಿ. 246 ಬಸಣ್ಣ ಆರ್ಟಿಕಲ್ ನಡೀತಾ ಇದೆ, ಜಾತಿ ಗಣತಿ ನಡೀತಾ ಇದೆ. ಜಾತಿ ಗಣತಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತನ ದಯೇನೋ ಇಚ್ಛೆನೋ ಗೊತ್ತಿಲ್ಲ, ಯಾಕೆ ಭಾರತ ರಾಜ್ಯ ಸರ್ಕಾರ ಆ ರೀತಿ ಎಡವಟ್ಟು ಮಾಡ್ತೋ ಗೊತ್ತಿಲ್ಲ. ಅವ್ರು ಎಡವಟ್ಟು ಮಾಡಲಿಲ್ಲ ಅಂದರೆ ನಮ್ಮ ಅಪ್ರಾಣಿ 5 ಜನ ಪಂಚಪೀಠಾಧೀಶರು ಒಂದು ಕಡೆ ಸೇರ್ತಾನೂ ಇರಲಿಲ್ಲ, ಇಲ್ವಾ ಶರಣ ಪ್ರಕಾಶ್? ಒಂದು ಕಡೆ ಸೇರ್ತಾನೂ ಇರಲಿಲ್ಲ. ಆ ಸೇರಿದ್ದರ ಪ್ರಯುಕ್ತ ವೀರಶೈವ ಲಿಂಗಾಯತ ಈ ಸಮಾಜ, ಯಾವುದೇ ಸಮಾಜದವರು ಬಂದರೂ ಕೂಡ ನಮ್ಮ ಮನೆಗೆ ಬಂದಾಗ ಅವರಿಗೆ ನಾವು ಆರೈಸ್ತಕ್ಕಂಥದ್ದು, ಆರೈಕೆ ಮಾಡ್ತಕ್ಕಂಥದ್ದು, ನಮ್ಮ ತಟ್ಟೆಯಲ್ಲಿ ಅವ್ರಿಗೆ ಊಟವನ್ನು ಬಡಿಸಿ ನಮ್ಮ ತಾಯಂದಿರೇ ಆ ತಟ್ಟೆಯನ್ನು ತೆಗೆದು ಮತ್ತೆ ಸ್ವಚ್ಛ ಮಾಡಿ ನಮಗೆ ಕೂಡ ಅದರೊಳಗೆ ಊಟ ಬಡಿಸ್ತಕ್ಕಂಥ ಏಕೈಕ ಸಮಾಜ ಧರ್ಮ ಅದು ವೀರಶೈವ ಲಿಂಗಾಯತರು. ಇಂಥ ಧರ್ಮೀಯರಿಗೆ ಎಲ್ಲ ಒಂದು ಕಡೆ ಇದೊಂದು ಸುದಿನ, ಇದೊಂದು ಅವಕಾಶ. ಪರಮ ಪೂಜ್ಯ ರಂಭಾಪುರಿ ಶ್ರೀಗಳವರಿಗೆ ನಾನು ದೀರ್ಘದಂಡ ನಮಸ್ಕಾರ ಮಾಡ್ತೀನಿ ಸ್ವಾಮೀಜಿ. 16 ವರ್ಷಗಳ ತದನಂತರ ನೀವು 4 ಜನ ಕೇದಾರ ಸ್ವಾಮಿಗಳವರು ಹೋಗಿರ್ಬೋದು, ಮತ್ತೆ ಇನ್ನೊಂದು ಸಾರಿ ಸೇರಬೇಕಾಯ್ತದೆ. ಈ ಸಮಾವೇಶ ಇಷ್ಟಕ್ಕೆ ನಿಲ್ಲಬಾರ್ದು. ಗುರು ವಿರಕ್ತರನ್ನು ಒಂದು ಕಡೆ ತರ್ತಕ್ಕಂಥದ್ದಕ್ಕೆ ನಾನು ಮತ್ತು ನನ್ನ ಸಹೋದರ ಪಾಲನೆ ಹತ್ರ ಬರ್ತಾ ಮಾತನಾಡ್ತಾ ಬಂದ್ವಿ. ಕರ್ನಾಟಕದಲ್ಲಿ ಎಷ್ಟು ಸಾವಿರ ಮಠಗಳಿರ್ಬೋದು ಅಂತ ನನಗನ್ನಿಸ್ತದೆ. ಒಂದು 2,500-3,000 ಮಠಗಳು ಇವತ್ತು ಇನ್ನೂ ಕೂಡ ಜೀವಂತವಾಗಿ ತಮ್ಮ ಕರ್ತವ್ಯವನ್ನು ಮಾಡೋದ್ರ ಮುಖೇನ ಈ ವೀರಶೈವ ಧರ್ಮೀಯರಿಗೆ ಒಂದು ಭದ್ರ ಬುನಾದಿಯನ್ನು, ಫೌಂಡೇಶನನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಧರ್ಮದ ಅಡಿಯಲ್ಲಿ ಬಂದಿರತಕ್ಕಂಥ ಪಂಚಪೀಠಾಧೀಶ್ವರರು. ಗುರು ವಿರಕ್ತರನ್ನು ಒಂದು ಕಡೆ ತರ್ತಕ್ಕಂಥದ್ರಲ್ಲಿ ಆರ್ಟಿಕಲ್ಲು ಏನು ಇವತ್ತು 246 ಅನ್ವಯ ಜಾತಿ ಗಣತಿ ನಡೀತಾ ಇದೆ ಸ್ವಾಮೀಜಿ. 246 ಬಸಣ್ಣ ಆರ್ಟಿಕಲ್ ನಡೀತಾ ಇದೆ, ಜಾತಿ ಗಣತಿ ನಡೀತಾ ಇದೆ. ಜಾತಿ ಗಣತಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತನ ದಯೇನೋ ಇಚ್ಛೆನೋ ಗೊತ್ತಿಲ್ಲ, ಯಾಕೆ ಭಾರತ ರಾಜ್ಯ ಸರ್ಕಾರ ಆ ರೀತಿ ಎಡವಟ್ಟು ಮಾಡ್ತೋ ಗೊತ್ತಿಲ್ಲ. ಅವ್ರು ಎಡವಟ್ಟು ಮಾಡಲಿಲ್ಲ ಅಂದರೆ ನಮ್ಮ ಅಪ್ರಾಣಿ 5 ಜನ ಪಂಚಪೀಠಾಧೀಶರು ಒಂದು ಕಡೆ ಸೇರ್ತಾನೂ ಇರಲಿಲ್ಲ, ಇಲ್ವಾ ಶರಣ ಪ್ರಕಾಶ್? ಒಂದು ಕಡೆ ಸೇರ್ತಾನೂ ಇರಲಿಲ್ಲ. ಆ ಸೇರಿದ್ದರ ಪ್ರಯುಕ್ತ ವೀರಶೈವ ಲಿಂಗಾಯತ ಈ ಸಮಾಜ, ಯಾವುದೇ ಸಮಾಜದವರು ಬಂದರೂ ಕೂಡ ನಮ್ಮ ಮನೆಗೆ ಬಂದಾಗ ಅವರಿಗೆ ನಾವು ಆರೈಸ್ತಕ್ಕಂಥದ್ದು, ಆರೈಕೆ ಮಾಡ್ತಕ್ಕಂಥದ್ದು, ನಮ್ಮ ತಟ್ಟೆಯಲ್ಲಿ ಅವ್ರಿಗೆ ಊಟವನ್ನು ಬಡಿಸಿ ನಮ್ಮ ತಾಯಂದಿರೇ ಆ ತಟ್ಟೆಯನ್ನು ತೆಗೆದು ಮತ್ತೆ ಸ್ವಚ್ಛ ಮಾಡಿ ನಮಗೆ ಕೂಡ ಅದರೊಳಗೆ ಊಟ ಬಡಿಸ್ತಕ್ಕಂಥ ಏಕೈಕ ಸಮಾಜ ಧರ್ಮ ಅದು ವೀರಶೈವ ಲಿಂಗಾಯತರು. ಇಂಥ ಧರ್ಮೀಯರಿಗೆ ಎಲ್ಲ ಒಂದು ಕಡೆ ಇದೊಂದು ಸುದಿನ, ಇದೊಂದು ಅವಕಾಶ. ಪರಮ ಪೂಜ್ಯ ರಂಭಾಪುರಿ ಶ್ರೀಗಳವರಿಗೆ ನಾನು ದೀರ್ಘದಂಡ ನಮಸ್ಕಾರ ಮಾಡ್ತೀನಿ ಸ್ವಾಮೀಜಿ. 16 ವರ್ಷಗಳ ತದನಂತರ ನೀವು 4 ಜನ ಕೇದಾರ ಸ್ವಾಮಿಗಳವರು ಹೋಗಿರ್ಬೋದು, ಮತ್ತೆ ಇನ್ನೊಂದು ಸಾರಿ ಸೇರಬೇಕಾಯ್ತದೆ. ಈ ಸಮಾವೇಶ ಇಷ್ಟಕ್ಕೆ ನಿಲ್ಲಬಾರ್ದು. ಗುರು ವಿರಕ್ತರನ್ನು ಒಂದು ಕಡೆ ತರ್ತಕ್ಕಂಥದ್ದಕ್ಕೆ ನಾನು ಮತ್ತು ನನ್ನ ಸಹೋದರ ಪಾಲನೆ ಹತ್ರ ಬರ್ತಾ ಮಾತನಾಡ್ತಾ ಬಂದ್ವಿ. ಕರ್ನಾಟಕದಲ್ಲಿ ಎಷ್ಟು ಸಾವಿರ ಮಠಗಳಿರ್ಬೋದು ಅಂತ ನನಗನ್ನಿಸ್ತದೆ. ಒಂದು 2,500-3,000 ಮಠಗಳು ಇವತ್ತು ಇನ್ನೂ ಕೂಡ ಜೀವಂತವಾಗಿ ತಮ್ಮ ಕರ್ತವ್ಯವನ್ನು ಮಾಡೋದ್ರ ಮುಖೇನ ಈ ವೀರಶೈವ ಧರ್ಮೀಯರಿಗೆ ಒಂದು ಭದ್ರ ಬುನಾದಿಯನ್ನು, ಫೌಂಡೇಶನನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಧರ್ಮದ ಅಡಿಯಲ್ಲಿ ಬಂದಿರತಕ್ಕಂಥ ಪಂಚಪೀಠಾಧೀಶ್ವರರು. ಗುರು ವಿರಕ್ತರನ್ನು ಒಂದು ಕಡೆ ತರ್ತಕ್ಕಂಥದ್ರಲ್ಲಿ